ಇನ್ನೇನ್ ದಸರಾ ಹಬ್ಬ ಕೂಡ ಶುರುವಾಯಿತು. ಬೆಂಗಳೂರಿಂದ ಮೈಸೂರು ಕಡೆ ಹೋಗುವಾಗ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಜಾಗನ ಸಜೆಸ್ಟ್ ಮಾಡ್ತೀನಿ. ನೀವೇ ನೋಡಬಹುದು ಕಿಚನ್ ಎಷ್ಟು ಹೈಜಿನಿಕ್ ಆಗಿ ಸ್ಪೇಷಿಯಸ್ ಆಗಿದೆ ಅಂತ. ಇಲ್ಲಿನ ಬ್ರೇಕ್ಫಾಸ್ಟ್ ಐಟಮ್ಸ್ ಅಂತೂ ಸೂಪರ್ ಆಗಿರುತ್ತೆ. ಹಾಗೆ ಮೈಸೂರಿಂದ ರಿಟರ್ನ್ ಬರ್ತಾ ನೈಟ್ಗೆ ಡಿನ್ನರ್ ಮಾಡೋದಕ್ಕೆ ಇದು ಒಳ್ಳೆ ಜಾಗ. ನಿಡಘಟ್ಟ ಹತ್ರ ಹೊಸದಾಗಿ ಓಪನ್ ಮಾಡಿರ್ತಕ್ಕಂಥ ಮದ್ದೂರ್ ಟಿಫಾನಿಸ್ಗೆ ನಾವು ಕೂಡ ವಿಸಿಟ್ ಮಾಡಿದ್ವಿ. ಇದೊಂಥರ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ ಅಂದ್ರೆ ತಪ್ಪಾಗೋದಿಲ್ಲ. ಸೆಲೆಬ್ರಿಟಿಗಳ ದಂಡೆ ಹರಿದು ಬಂದಿದೆ. ಕರ್ನಾಟಕ ಸಿಎಂ ಮತ್ತೆ ಡಿಸಿಎಂ ಎಲ್ಲ ಈ ಜಾಗಕ್ಕೆ ವಿಸಿಟ್ ಕೊಟ್ಟಿದ್ದಾರೆ. ಎಂಟ್ರಿ ಕೊಡ್ತಾ ಇದ್ದಂಗೆ ಸೆಲ್ಫ್ ಸರ್ವಿಸ್ ಕೌಂಟರ್ ಇದೆ. ಇಲ್ಲ ಒಳಗಡೆ ಹೋಗಿ ನೆಮ್ಮದಿ ಕುತ್ಕೊಂಡು ತಿಂತೀನಿ ಅಂದ್ರೆ ಫೈನ್ ಡೈನ್ ಜಾಗ ಕೂಡ ಇದೆ. ಇಲ್ಲ ಹೊರಗಡೆ ನಮಗೆ ಗಾರ್ಡನ್ ಏರಿಯಾ ಬೇಕಂದ್ರೆ ಕೂಡ ಅದಕ್ಕೂ ಕೂಡ ಇಲ್ಲಿ ವ್ಯವಸ್ಥೆ ಇದೆ ಗುರು. 100 ವರ್ಷಗಳ ಇತಿಹಾಸ ಇರೋ ಈ ಮದ್ದೂರ್ ವಡೆನ ಟ್ರೈ ಮಾಡಿಲ್ಲ ಅಂದ್ರೆ ಹೆಂಗೆ? ಇವ್ರ ಹತ್ರ 2 ತರದ ಮದ್ದೂರ್ ವಡೆ ಸಿಗುತ್ತೆ. ಒಂದು ಸ್ಪೆಷಲ್ ಮದ್ದೂರ್ ವಡೆ ಅಂತ ತುಪ್ಪ ಗೋಡಂಬಿ ಎಲ್ಲ ಹಾಕ್ಬಿಟ್ಟು ಮಾಡಿರ್ತಾರೆ. ಇನ್ನೊಂದು ನಾರ್ಮಲ್ ಮದ್ದೂರ್ ವಡೆ. ಇಲ್ಲಿನ ಮದ್ದೂರ್ ವಡೆಗಂತೂ ನಾನಂತೂ ಫ್ಯಾನ್ ಗುರು. ಈ ರೂಟಲ್ಲಿ ಬರೋವಾಗಂತೂ ಮಿಸ್ ಮಾಡದೆ ಇಲ್ಲಿನ ಮದ್ದೂರ್ ವಡೆಗಳನ್ನ ಟ್ರೈ ಮಾಡೇ ಮಾಡ್ತೀನಿ. ಇನ್ನು ಬ್ರೇಕ್ಫಾಸ್ಟ್ ಐಟಮ್ಸ್ ಅಲ್ಲಿ ಯಾವ್ದೆಲ್ಲ ಸಜೆಸ್ಟ್ ಮಾಡಿದ್ದೆ ಅಂದ್ರೆ ಈ ವಿಡಿಯೋ ನೋಡ್ಕೊಂಡು ನೀವು ಟ್ರೈ ಮಾಡೋ ಐಟಮ್ ಪಕ್ಕಾ ಸಕ್ಕತ್ತಾಗಿರುತ್ತೆ, ಅದಕ್ಕೆ ನಾನ್ ಗ್ಯಾರಂಟಿ. ಮೆನುನ ಚೆಕ್ ಮಾಡಿ ಕೆಲವೊಂದು ಐಟಮ್ಸ್ ನ ಆರ್ಡರ್ ಮಾಡಿದ್ವಿ. ಮದ್ದೂರ್ ಟಿಫಾನಿಸ್ ಅಂದ್ರೆ ಬರೀ ಮದ್ದೂರ್ ವಡೆ ಅಲ್ಲ, ಇಲ್ಲಿ ಸಿಗೋ ದೋಸೆಗಳು ಕೂಡ ಸೂಪರ್ ಆಗಿರುತ್ತೆ. ಸೊ ಮೊದಲು ನಾವು ಟ್ರೈ ಮಾಡಿದ್ದೆ ಇವರ ಸ್ಪೆಷಲ್ ಮದ್ದೂರ್ ವಡೆ ಅಂತ. ಕೊಟ್ಟಿರೋ ಚಟ್ನಿ ಜೊತೆ ಹತ್ಕೊಂಡು ತಿಂತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಗುರು. ಇನ್ನ ಬಿಸಿಬೇಳೆ ಬಾತ್ನಂತೂ ಶೋ ಸ್ಟಾಪರ್ ಅಂತ ಹೇಳ್ತೀನಿ. ಮಿಸ್ ಮಾಡದೆ ಇದನ್ನ ಟ್ರೈ ಮಾಡಿ. ಅದೇ ಇಡ್ಲಿ ಸಾಂಬಾರ್ ಡಿಪ್ ತಿಂದು ಬೇಜಾರಾಗಿದ್ರೆ ರವೆ ಇಡ್ಲಿ ತಿನ್ ನೋಡಿ, ಪಕ್ಕ ಸಕ್ಕತ್ತಾಗಿರುತ್ತೆ. ಪರ್ಫೆಕ್ಟ್ ರೋಸ್ಟ್, ಸಕ್ಕತ್ ಕ್ರಿಸ್ಪ್, ತಿನ್ನೋದಕ್ಕಂತೂ ಟೇಸ್ಟ್ ವೈಸು ಒಂದಕ್ಕಿಂತ ಒಂದು ದೋಸೆ ಅದ್ಭುತವಾಗಿ ಸಕ್ಕತ್ತಾಗಿತ್ತು. ಕೊನೆಯದಾಗ ಒಂದು ಮಿಕ್ಸ್ಡ್ ಫ್ರೂಟ್ ಪಂಚ್ ಅಂತ ಕೊಟ್ಟಿದ್ರು, ಕುಡಿಯೋದಕ್ಕೆ ಇದು ಕೂಡ ಸೂಪರ್ ಆಗಿತ್ತು. ಜಾಗ ನೆನಪಿದೆಯಲ್ಲ, ನಿಡಘಟ್ಟ ಹತ್ರ ಇರೋ ಮದ್ದೂರ್ ಟಿಫಾನಿಸ್ನ ಮಿಸ್ ಮಾಡದೆ ವಿಸಿಟ್ ಮಾಡಿ.